ಈ ಇದು ಒಂದು ಭಾಗ ಕೋರ್ಟ್ ಸ್ಟೇ ಕೊಟ್ಟಿದ್ದು 6% ಅದನ್ನು ವ್ಯಾಕೆಂಟ್ ಇಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅದನ್ನು ಮಾಡಿದ್ವು. ಆಮೇಲೆ ಗಲಾಟೆಗಳು ನಡೀತಲೇ ಇದ್ದು, ರೋಸ್ಟರ್ ಪಾಯಿಂಟ್ ಸರಿ ಇಲ್ಲ ಅಂತೇಳಿ ಎಡಗೈನವರು ಬಲಗೈನವರು ಮತ್ತು SCಗೆ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಅದಕ್ಕೆ 27ನೇ ತಾರೀಕು, ಕಳೆದ ತಿಂಗಳು 27ನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು. ಆ ಕೋಡ್ ಆಫ್ ಕಂಡಕ್ಟ್ ಇದ್ದದರಿಂದ ಅವತ್ತು 27ನೇ ತಾರೀಕು ಮಾಡೋಕ್ಕಾಗಲಿಲ್ಲ. 27 ಮಾರ್ಚ್ 27 ಅವತ್ತು ಡೇಟ್ ನಿಗದಿಯಾಗಿತ್ತು, ಅದು ಮಾಡಲಿಲ್ಲ. ಆಮೇಲೆ ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 24 ಏಪ್ರಿಲ್ ಮಾಡೋದು ಅಂತ ತೀರ್ಮಾನ ಆಯಿತು, ಚರ್ಚೆ ಮಾಡೋದು ಅಂತ. ಅವತ್ತು ಫೈನಲ್ ಮಾಡಲೇಬೇಕು ಅಂತೇಳಿ ಅವತ್ತು ದೃಢ ನಿರ್ಧಾರ ಮಾಡಿತು. ಅವತ್ತು ಕ್ಯಾಬಿನೆಟ್ ಇದ್ದಿನ ಹೋದ ಕ್ಯಾಬಿನೆಟ್ನಲ್ಲಿ, ಅಂದರೆ ನಿನ್ನೆ ಗುರುವಾರ ಅಲ್ಲ, ಇಂದಿನ ಗುರುವಾರ ಕ್ಯಾಬಿನೆಟ್ ಇದ್ದದ್ದು. ಆ ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆ ಬಂತು. ಚರ್ಚೆ ಬಂದಾಗ ಯಾವ ಡೇಟು ಮಾಡೋದು ಏನು ಅಂತೇಳಿ ಇದು ಚರ್ಚೆ ಆದಾಗ 24ನೇ ತಾರೀಕು ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಅವತ್ತೇ ನಾವು ಏನು ತೀರ್ಮಾನ ಮಾಡೋದು ಅಂತಂದರೆ, ಎಲ್ಲ ಕ್ಯಾಬಿನೆಟ್ನಲ್ಲಿ ಒಂದು ಸಲಹೆ ಏನು ಬಂತು ಅಂತಂದರೆ, ಒಂದು ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಆಯಿತು. ಅವರು ಇವತ್ತು ವರದಿಯನ್ನು ಕೊಟ್ಟರು. ಆಮೇಲೆ ಕೋರ್ಟ್ನವರು 50% ರಿಸರ್ವೇಷನ್ ಹೇಳಿರೋದ್ರಿಂದ SCಗಳಿಗೆ 15% ಬರೋದು, STಗೆ 3% ಬರ್ತದೆ. ಆಮೇಲೆ ನಾವು ಏನು ಆಕ್ಟ್ ಮಾಡಿದ್ದೋ ಒಳ ಮೀಸಲಾತಿ ಬಗ್ಗೆ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕೊಟ್ಟಿದ್ದು. ಅಂದರೆ 17%ಗೆ 6.65 ಆದರೆ 15%ಗೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ರು. $5.3 ಪ್ಲಸ್ 4.4 5.3 ಪ್ರಪೋರ್ಷನೇಟ್ ಆಗಿ 17% ಇದ್ದಾಗ 6.65, 15%ಗೆ ಕಡಿಮೆ ಆದಾಗ 4.3 ಅಲ್ಲ ಸಾರಿ 5.3 4.6 ಸಾರಿ 4.4 ಗೊತ್ತಾಯ್ತಲ್ಲ, 15 ಒಟ್ಟಿಗೆ 15 ಆಗಬೇಕು. 5.3 4.4 ಅದನ್ನ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ನಲ್ಲಿ 2-3 ಆಪ್ಷನ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಇದು ಒಂದು ಆಪ್ಷನ್.
ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25 5.25 4.5 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತೆ 59 ಅಲೆಮಾರಿ ಜಾತಿಗಳು ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಕೆ ಎಚ್ ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ, ತಿಮ್ಮಾಪುರು ಒಪ್ಕೊಂಡಿದ್ದಾರೆ, ತಂಗಡಿಗೆಯವ್ರಿಗೂ ಒಪ್ಕೊಂಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ಮಾದೇವಪ್ಪನವರು ಒಪ್ಕೊಂಡಿದ್ದಾರೆ, ಪ್ರಿಯಾಂಕರು ಒಪ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿನೂ ಒಪ್ಕೊಂಡಿದ್ದಾರೆ. ಎಂಟೈರ್ ಕ್ಯಾಬಿನೆಟ್ ಕೂಡ ಸರ್ವಾನುಮತದಿಂದ ಒಪ್ಕೊಂಡಿದೆ. ಎಂಟೈರ್ ಕ್ಯಾಬಿನೆಟ್ ಯಾವುದೇ ಅಪಸ್ವರ ಇಲ್ಲೇನೆ. ಇದನ್ನ ಈ ಕ್ಯಾಟಗರೈಸೇಷನ್ ಒಪ್ಕೊಂಡಿದೆ. ಅದರ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡುವಾಗ ಒಳ ಮೀಸಲಾತಿಯನ್ನು ಈ ಪ್ರಕಾರವಾಗಿ ಮಾಡಬೇಕು. ಆಮೇಲೆ 6% ಇತ್ತಲ್ಲ, ಕೋರ್ಟ್ನಲ್ಲಿ ಹೇಳಿದಾರಲ್ಲ, ನಾವು ತೀರ್ಮಾನ ನಾಗಮೋಹನ್ ದಾಸ್ ಅವರ ಬಗ್ಗೆ 6% ತೀರ್ಮಾನ ಮಾಡಿದಲ್ಲ, ಇದನ್ನ ಹೈಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡೋವರೆಗೆ ಹಾಗೇನೆ ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡೋದು. ಅಂತಿಮ ಕೋರ್ಟು ತೀರ್ಪು ಕೊಡೋವರೆಗೆ ಇದು ವೇಕೆಂಟ್ ಆಗಿರೋದು 6% ಬ್ಯಾಕ್ಲಾಗ್. 6% ಆಮೇಲೆ ಕೋರ್ಟ್ ಫೈನಲ್ ಡಿಸಿಷನ್ ಕೊಟ್ಟ ಮೇಲೆ ಆ ತೀರ್ಪಿಗೆ ಅನುಗುಣವಾಗಿ ತೀರ್ಮಾನ ಮಾಡೋದು.